ಮಿಕ್ಕಿದ್ದೆಲ್ಲ ಗಾಡಿ ಮಾತ್ರ ತುಂಬ ಲಕ್ಸರಿ ಆಗಿದೆ. ನೀವು ಅಂತಿದೆ, ಇದು ಬಂದು ಆಟೋಮೆಟಿಕ್ಕು ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಆಗಿದೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ನೋಡ್ಬೋದು ನೀವು ಇಲ್ಲಿ. ಸೊ ನಾನು ಪಾರ್ಕಿಂಗಲ್ಲಿ ಇಟ್ಟಿದ್ದೀನಿ ನೋಡಿ. ಹಿಂಗೆ ರಿವರ್ಸು ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಗಾಡಿ ನೋಡೋಣ ಅಂತಿದ್ದೀನಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ಗಾಡಿ ಅಂತ ವಿಡಿಯೋ ಮಾಡಿದ್ದೀನಿ. ನಾನೊಬ್ಬ ಮಿಸ್ಟರ್ ಹುಡುಗಾಗಿ ಈ ಥರ ಒಂದು ಲಕ್ಸರಿ ಕಾರ್ಡ್ದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನೋಡುತ್ತಿರುವಂಥ ಗಾಡಿ ಹೆಸರು ಬಂದ್ಬಿಟ್ಟು ಟೊಯೋಟಾ ಕ್ಯಾಮ್ರಿ ಅಂತ. 2.5 ಲೀಟರ್ ಆ್ಯಂಡ್ 4 ಸಿಲಿಂಡರ್ ಡೈನಾಮಿಕ್ ಫೋರ್ಸ್ ಪೆಟ್ರೋಲ್ ಇಂಜನ್ ಗಾಡಿ ಇದು. ವಿತ್ ಹೈಬ್ರಿಡ್ ಇದೆ. ಸೊ ಇದ್ರ ಬಗ್ಗೆ ಫುಲ್ಲು ಮಾಹಿತಿ ನೋಡೋಣ. ಆಮೇಲೆ ಒಳಗಡೆ ಕೂಡ ನೋಡೋಣ ಯಾವ ಥರ ಇದೆ ಅಂತ. ಫಸ್ಟ್ ಆಫ್ ಆಲ್ ನಿಮಗೆ ಕೀ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೋಡಿ ಇದು ಕೀ ಈ ಥರ ಬರುತ್ತೆ, ನೋಡ್ಬೋದು ನೀವು ಇಲ್ಲಿ. ಇವಾಗ ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣವಾ ನಿಧಾನವಾಗಿ ಒಂದೊಂದೇ ಬನ್ನಿ. ತುಂಬ ಚೆನ್ನಾಗಿದೆ, ಹೈಬ್ರಿಡ್ ಗಾಡಿ ಇದು. ನೀವು ನೋಡ್ಬೋದು ಇಲ್ಲಿ. ಫಸ್ಟ್ ಡಿಕ್ಕಿ ಓಪನ್ ಮಾಡ್ತೀನಿ, ನೋಡ್ಕೊಂಬಿಡಿ. ಏನಿಲ್ಲ, ಡಿಕ್ಕಿನೂ ಮುಟ್ಟಂಗಿಲ್ಲ, ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ಅದೇ ಓಪನ್ ಆಗುತ್ತೆ. ನೋಡ್ಬೋದು ನೀವು, ಓಪನ್ ಆಯ್ತಲ್ವ. ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಡಿಕ್ಕಿ, ತುಂಬ ದೊಡ್ಡದಿದೆ. ಡಿಕ್ಕಿ ಮಾತ್ರ ಸಖತ್ತಾಗಿದೆ. ಓಕೆನಾ, ನೋಡ್ತಾ ಇದ್ದೀರಲ್ವ ಹಂಗೆ. ಸರಿ, ಮುಚ್ಚಬೇಕಾದ್ರೆ ಮ್ಯಾನ್ಯುವಲಲ್ಲೇ ಮುಚ್ಚಬೇಕು. ನಾನು ಇವಾಗ ಗಾಡಿ ಡಿಯಲ್ಲಿ ಇಟ್ಟಿದ್ದೀನಿ. ಇದ್ರ ವಿಶೇಷತೆ ಏನು ಅಂದರೆ, ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ವಾ ಸಿಸ್ಟಮು ಎಲ್ಲನೂ ಮುಂದೆ ಕಾಣಿಸುತ್ತೆ ಇಲ್ಲಿ ಗ್ಲಾಸಲ್ಲಿ. ಇವಾಗ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ನಿಮ್ಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಇಲ್ಲಿ ಜೂಮ್ ಆಗ್ತೀನಿ, ಕಾಣಿಸ್ತಾ ಇದೆಯಲ್ವಾ. ಇಲ್ಲೇ ಕಾಣಿಸುತ್ತೆ, ರೋಡ್ಗೆ ಕಾಣಿಸುತ್ತೆ ಎಲ್ಲ ಆಲ್ಮೋಸ್ಟು. ಆ ಥರ ಇದೆ ಇದರೊಳಗಡೆ ಸಿಸ್ಟಮ್. ತುಂಬ ಚೆನ್ನಾಗಿದೆ. ಇದ್ರ ಟಾಪ್ ಸ್ಪೀಡ್ ಒಂದು 240. ನೋಡ್ಬೋದು ನೀವು, ಇಲ್ಲೇ ನೋಡ್ಕೊಂಬಿಡಿ. ಹೈಬ್ರಿಡ್ ಗಾಡಿ ಇದು, ತುಂಬ ಚೆನ್ನಾಗಿದೆ. ನಾನು ಇವಾಗ ರಿವರ್ಸ್ ಗೇರ್ ಹಾಕಿದ್ದೀನಿ, ನೋಡ್ಬೋದು ನೀವು. ರಿವರ್ಸ್ ಹೋಗ್ತಾ ಇದ್ದೀನಿ ನಾನು. ನೋಡಿ ಗಾಡಿ ರಿವರ್ಸ್ ಈ ಥರ ಬರುತ್ತೆ ನೋಡಿ. ಇವಾಗ ಕಾಣಿಸ್ತಾ ಇದೆಯಾ ನೋಡಿ, ಜೂಮ್ ಆಗ್ತೀನಿ ನೋಡಿ. ನೋಡಿ ಇಲ್ಲಿ ಆಗ್ತಾ ಇದೆಯಲ್ವಾ, ರೋಡಲ್ಲೇ ಕಾಣಿಸುತ್ತೆ ನಿಮಗೆ ಮೀಟ್ರ್ ಬೋರ್ಡು. ಇದೆಲ್ಲ ಅಲ್ಲೇ ಹೋಗಿ ನೋಡಬೇಕು ಆ ಥರ ಇಲ್ಲ. ನೋಡಿ ಇದು ಕ್ಯಾಮ್ರಾ ಇದೆ. ಸೊ ನನಗೆ ಇದರಲ್ಲಿ ಇದೊಂದು ನೋಡಿ, ನನಗೆ ಈ ಗಾಡೀಲಿ ಇದೊಂದು ಸಿಸ್ಟಮ್ ನನಗೆ ಇಷ್ಟ ಆಗಿಲ್ಲ. ಅಷ್ಟೊಂದು ಲಕ್ಸರಿ ಆಗಿಲ್ಲ ಇದು. JBL ಅವರು ಕರೆಕ್ಟಾಗಿ ಕೊಟ್ಟಿಲ್ಲ ಅನಿಸುತ್ತೆ. ಇದು ಸಿಸ್ಟಮ್ ಅಂತ ಚೆನ್ನಾಗಿಲ್ಲ. ನೋಡ್ಬೋದು ಸನ್ ರೂಪ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಓಪನ್ ಮಾಡ್ತೀನಿ ನೋಡಿ ನೀವು ಬೇಕಾದರೆ. ನೋಡಿ ಇಲ್ಲಿ ಅಪ್ ಅಂತಿದೆ, ಇದನ್ನು ಪ್ರೆಸ್ ಮಾಡ್ತೀನಿ ನೋಡಿ, ಓಪನ್ ಆಗುತ್ತೆ. ಸಾರಿ ಅದಲ್ಲ, ಇದು ಓಪನ್ ಇದೆ ನೋಡಿ. ನೋಡ್ಬೋದು ನೀವು, ಇಲ್ಲಿ ಓಪನ್ ಆಗ್ತಾ ನೋಡಿ ಈ ಥರ ಇರುತ್ತೆ. ಫುಲ್ ಓಪನ್ ಆಗುತ್ತೆ. ಇಷ್ಟು ಗಂಟೆ ಲಾಸ್ಟು ಕಾಣಿಸ್ತಾ ಇದೆಯಲ್ವಾ. ಸೊ ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಕ್ಲೋಸ್ ಆಯ್ತಲ್ವಾ. ಬಟ್ ಏನು ಅಂದರೆ ಇದು ಮ್ಯಾನ್ಯುವಲ್ ಆಗಿ ನಾವು ಕ್ಲೋಸ್ ಮಾಡ್ಕೋಬೇಕು. ಓಕೆನಾ, ಇದರಲ್ಲಿ ಯಾವುದೇ ಥರ ಆಟೋಮೆಟಿಕ್ ಸಿಸ್ಟಮ್ ಇಲ್ಲ. ಇದನ್ನು ಮ್ಯಾನ್ಯುವಲ್ ಆಗಿ ನಾವೇ ಕ್ಲೋಸ್ ಮಾಡಬೇಕು. ಇವಾಗ ನಾನು ರಿವರ್ಸ್ ಹೋಗ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. Rಲ್ಲಿದೆ ಗಾಡಿ. ಸಾರಿ, ನಾನು D ಅಂದೆ ನೋಡಿ. ನಾನು ರಿವರ್ಸ್ ಹೋಗ್ತಾ ಇದ್ದೀನಿ ಈಗ. ನೋಡಿ ಕಾಣಿಸ್ತಾ ಇದೆಯಲ್ವ ನಿಮಗೆ, ಗಾಡಿ ಹೋಗ್ತಾ ಇದೆ ನೋಡಿ. ತೋರಿಸ್ತಾ ಇದೆ ಮಿರರಲ್ಲೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಇದು P ನೋಡಿ. ನಾನು ಜಸ್ಟ್ ಪಾರ್ಕಿಂಗಲ್ಲಿ ಹಾಕಿದರೆ ಗಾಡಿ ಆಟೋಮೆಟಿಕ್ಕಾಗಿ ಇಲ್ಲಿ Pಗೆ ಬಂದುಬಿಡುತ್ತೆ. ಈ ಮೋಡ್ ಅಂದರೆ ಏನಂತ ನಿಮಗೆ ನಾನು ತೋರಿಸ್ತೀನಿ. ಇವಾಗ ಇಲ್ಲಿ ಬಂದಿದೆಯಲ್ವ, ಇಕೋ ಮೋಡ್ ಅಂತ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನು, ಇದು ಇಕೋ ಮೋಡು. ಅಂದರೆ ಈಗ ನಾನು ನಾರ್ಮಲ್ ಹಾಕ್ತೀನಿ ನೋಡಿ. ನಾರ್ಮಲ್ ಹಾಕಿದ್ರೆ ಏನು ತೋರಿಸಲ್ಲ. ಅಂದರೆ ನೋಡಿ, ಇದು ಸ್ಪೋರ್ಟ್, ಇದು ಫುಲ್ ಸ್ಪೀಡ್ ಹೋಗುತ್ತೆ ಗಾಡಿ. ಸಖತ್ ಪವರ್ ಇದು ಮಾಡುತ್ತೆ, ಅಂದರೆ ಜಾಸ್ತಿ ಇದು ತೊಗೊಳುತ್ತೆ. ಇದು EV ಮೋಡು ಬಂತು ನೋಡಿ. ತೋರಿಸ್ತಾ ಇದೆಯಲ್ಲ, ತೋರಿಸ್ತಾ ಇಲ್ಲ. EV ಮೋಡು ಏನೂ ಆಗ್ತಾ ಇಲ್ಲ ಅಂತ, ಅದೇ ಮೋಸ್ಟ್ಲಿ ಚಾರ್ಜಿಂಗ್ ಇಲ್ಲ ಅನ್ಸುತ್ತೆ. ಇವಾಗ ಸದ್ಯಕ್ಕೆ ನಾನು ಇಕೋ ಮೋಡಲ್ಲೇ ಇಕ್ಕಿದ್ದೀನಿ. ನೋಡ್ಬೋದು ನೀವು, ಸಿಸ್ಟಮ್ ಎಲ್ಲ ಇಲ್ಲೇ ತೋರಿಸ್ತಾ ಇದೆ. ಇಕೋ ಮೋಡು, ಪವರು ಎಲ್ಲ ಇದೆ. ಇದೂ ಅಷ್ಟೇ, ಗಾಡಿ ಸೌಂಡ್ ಬರಲ್ಲ. ಇದು ಕೂಡ ಇನೋವಾ ಹೈಬ್ರಿಡ್ ಥರನೇ, ಇನೋವಾ ಐಕ್ರಾಸ್ ಇದೆ ಅಲ್ವಾ, ಅದೇ ಥರನೇ. ಇದರಲ್ಲಿ ಕೂಡ ಸೌಂಡ್ ಬರಲ್ಲ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಆಟೋ ACಯಲ್ಲಿದೆ. ಇದು ಫ್ರಂಟ್ದಿದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಇದು. ಫ್ರಂಟ್ ಅಂದರೆ ಏನಂದರೆ ವೈಪರ್ದು ಮುಂದ್ಗಡೆ ಕಾಣಿಸ್ತಾ ಇದ್ದಲ್ವಾ,
ವೈಪರ್ಗೆ ಈ ಎ ಸಿ ಅಪ್ಲೈ ಮಾಡ್ಬೋದು ನೀವು. ಹೇಳಿದ್ದೀನಿ ನಾನು ನಿಮಗೆ ಮುಂಚೆನೇ, ಇದು ಟೊಯೋಟದಲ್ಲಿ, ಇದು ಸಾರಿ ಇನೋವಾ ಐಕ್ರಾಸಲ್ಲಿ ಹೇಳಿದ್ದೀನಿ. ಇದು ಅದು ಹಿಂದುಗಡೆ ಅದು ರೇರ್ದು. ಅದಾದಮೇಲೆ ಇದು ಎ ಸಿದು ಆಫ್ ಮಾಡೋದು, ಇದು ಎ ಸಿ ಆಫ್ ಮಾಡೋದು. ಇದು ಜಸ್ಟ್ ಇದು ಫ್ಯಾನ್ ಯೂಸಿಂಗ್. ಇದು ಬಂದು ಅದೇ ಹೇಳಿದ್ನಲ್ವ, ಒಳಗಡೆಗೆ ಇರೋ ಗಾಳಿನ ಹೊರಗಡೆ ಹಾಕುತ್ತೆ. ಇದು ಬಂದುಬಿಟ್ಟು ಎ ಸಿದು, ಇದು ಟೆಂಪ್ರೇಚರ್ ಕಮ್ಮಿ ಜಾಸ್ತಿ ಮಾಡೋದು. ನಾರ್ಮಲಾಗಿ ಎಲ್ಲ ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ. ಎರಡು ಕಡೆನೂ ಇದೆ ಅಂತ ತೋರಿಸ್ತಾ ಇದೆ ಇದರಲ್ಲಿ ಎ ಸಿ, ಆ ಥರ ಇದೆ ಇದು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇದೊಂದು ಸಿಸ್ಟಮ್ ಅಷ್ಟೊಂದು ಚೆನ್ನಾಗಿಲ್ಲ. ಆ್ಯಕ್ಚುಲಿ ಇದು ಲರ್ಜರಿ ಗಾಡಿ ಅಲ್ವಾ, ಲರ್ಜರಿ ಗಾಡಿಯಲ್ಲಿ ಇದಿದ್ದರೆ ಏನು ಅಷ್ಟೊಂದು ಚೆನ್ನಾಗಿಲ್ಲ ಇದು. ಇಲ್ಲಿ ನೀವು ನೋಡ್ಬೋದು ಮಾಮೂಲಿ ಇದು ಔಟ್ಲೆಟ್, ಇದು ನೋಡಿ ಇದು ಮಾಮೂಲಿ ಎಲ್ಲ ಗಾಡಿಯಲ್ಲಿ ನೀವು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಇದು ಇದು ಯು ಎಸ್ ಬಿ. ಇದು ಆಮೇಲೆ ಇಲ್ಲಿ ಎಲ್ಲ ನಿಮ್ಗೆ ಹೇಳ್ಕೊಡ್ಬೇಕಂತಂದರೆ ಇದು ಏನೋ ಸಿಸ್ಟಮ್ದು ನೋಡಿ, ಈ ಥರ ಸಿಸ್ಟಮ್ ಚೇಂಜ್ ಆಗುತ್ತೆ ಅಲ್ಲಿ ಗಾಡಿದು. ಇದು ಫೋನ್ ಕಾಲ್ ಇಲ್ಲೇ ಪಿಕ್ ಮಾಡ್ಬೋದು. ಇದು ವಾಲ್ಯೂಮು. ಇದು ಏನಿದೆ ನೋಡೋಣ ಬನ್ನಿ. ಇದು ಅದರಲ್ಲಿ ಆಗಿಲ್ಲ, ಏನೋ ಐಕ್ರಾಸಲ್ಲಿ ಇದರಲ್ಲಿ ಆಗುತ್ತೇನಂತ. ಓಪನ್ ಸನ್ ರೂಫ್ ನೋಡಿ, ನೋಡಿ ಫೋನ್ ಕನೆಕ್ಟ್ ಆದಮೇಲೆ ಈ ಫೀಚರ್ ಯೂಸ್ ಆಗುತ್ತಂತ, ಅಷ್ಟು ಗಂಟೆ ಆಗಲ್ವಂತೆ. ಇದು ಕೂಡ ಅಷ್ಟೇ, ಗಿಯರ್ ಇಲ್ಲಿದೆ ನೀವು ನೋಡ್ಬೋದು. ಇಲ್ಲಿಂದ ನೀವು ಮೈನಸ್ಸು ಪ್ಲಸ್ ಮಾಡ್ಕೋಬೋದು. ಇದು ಸೇಮು ಇನೋವಾ ಐಕ್ರಾಸ್ ಹೆಂಗಿದೋ ಹಂಗೆ ಇದೆ. ಇದು ಮೂಡು ಅಂದರೆ ನೀವು ಎಫ್ ಎಮ್ಮು ಇಲ್ಲ ಬ್ಲೂಟೂತು ಇನ್ನೊಂದು ಯಾವುದೋ ಆಡಿಯೋದು. ಇದು ಸಟ್ ಅಂತಿದೆ, ಅದು ಟೈಮರ್ ಇರ್ಬೋದು ಮೋಸ್ಟ್ಲಿ ಅಷ್ಟೇ. ಇಲ್ಲಿ ಏನಂದರೆ ಇದು ಪೆಟ್ರೋಲ್ ಹಾಕ್ಸೋದು, ಇದು ಓಪನ್ ಮಾಡೋದು. ಇದು ಬಂದು ಡಿಕ್ಕಿದು. ಇದೊಂದೆರಡು ಆಪ್ಷನ್ ಕೊಟ್ಟಿದ್ದೀನಿ, ಏನಂತ ಅದು ನನಗೆ ಗೊತ್ತಿಲ್ಲ, ಬೇಕಾದ್ರೆ ಯೂಸ್ ಮಾಡ್ಕೋಬೋದೇನೋ. ಇದು ಬಂದ್ಬಿಟ್ಟು ಅದೇ ನೀರಿಗೆ ಏನಾರು ಇದ್ದರೆ ಆ ಥರ ಇದು ಮಾಡ್ಬೋದು, ಯೂಸ್ ಮಾಡ್ಕೋಬೋದು ಅವಾಗ. ಗೊತ್ತಾಯ್ತಾ? ಮತ್ತು ಇನ್ನೇನು ತೋರಿಸ್ಬೇಕಿದೆ ನಿಮಗೆ? ಅಷ್ಟೇ ಅಲ್ವಾ, ಎಲ್ಲ ತೋರಿಸಿದ್ದೀನಿ ಇನ್ನು. ಈ ಗಾಡಿ ಇಷ್ಟು ದೊಡ್ಡ ಸೆಡನ್ ಗಾಡಿ ಆದರೂ ಕೂಡ ಇದರ ಮೈಲೇಜ್ ಮಾತ್ರ ಅದ್ಭುತವಾಗಿದೆ. ಏನು ಅಂದರೆ ಕಂಪನಿಯವರು ಹೇಳಿರೋ ಪ್ರಕಾರ ಈ ಗಾಡಿ ಮೈಲೇಜು 25ರಿಂದ 26 ಕೊಡುವಂಥ ಒಂದು ಗಾಡಿ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದು, ಟೊಯೋಟಾ ಕಂಪ್ನಿಯವರು. ಇಲ್ಲಿ ನಾವು ಚೆಕ್ ಮಾಡೋಣವಾ ಮೈಲೇಜ್ ಎಲ್ಲಿ ತೋರಿಸುತ್ತೆ ಏನು ಅಂತ, ನನಗೆ ಗೊತ್ತಿಲ್ಲ. ಬಟ್ ಇವಾಗ ನಾವು ಚೆಕ್ ಮಾಡೋಣ, ಇರಿ ನೋಡೋಣ ಎಲ್ಲಿ ಎಷ್ಟು ಕೊಟ್ಟಿದೆ ಅಂತ ಮೈಲೇಜ್ ಏನಾದ್ರು ತೋರಿಸುತ್ತಾ ಇದರಲ್ಲಿ. ಇದು ಏರು ಈ ಥರ ಇರುತ್ತೆ ನೋಡಿ, ಟಯರಲ್ಲಿ ಏರ್ ಚೆಕ್ ಮಾಡಲಿಕ್ಕೆ ಯಾವುದರಲ್ಲಿ ಎಷ್ಟಿದೆ ಅಂತ ತೋರಿಸುತ್ತೆ ನೋಡಿ. ಹಂಗೆ ನಾವು ನೋಡೋಣ ಇರಿ ಎಲ್ಲೇನು ಇದೆಯಾ. ಇದು ಇದು ನೋಡಿ ಈ ಥರ ಇರುತ್ತೆ ಸಿಸ್ಟಮೆಟಿಗೆ. ನೋಡಿ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಇದು ನೋಡಿ ತುಂಬ ಚೆನ್ನಾಗಿದೆಯಲ್ಲ, ಈ ಥರ ಇರುತ್ತೆ ಸಿಸ್ಟಮ್. ಸಖತ್ತಾಗಿದೆ ಗಾಡಿ ಮಾತ್ರ. ಇವಾಗ ಗಾಡಿ ಮೈಲೇಜ್ ಬಗ್ಗೆನೂ ಮಾತಾಡಿದ್ದೀವಿ. ಸೊ ಗಾಡಿ ಒಳಗಡೆ ಏನಿದೆ, ಹೊರಗಡೆ ಹೆಂಗಿದೆ ನೋಡೋಣ ಅಂತ. ಗೇರ್ ಬಾಕ್ಸ್ ಬಗ್ಗೆ ಮಾತಾಡೋಣ ಅಂತಂದರೆ ಇದು ಬಂದ್ಬಿಟ್ಟು EVT ಡಿ ಸ್ಪೋರ್ಟ್ಸು. ಸೊ ಈ ಥರ ಇರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ನಾನು ಇವಾಗ ನಾರ್ಮಲ್ ಹೋಗ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ. ಇದಾದಮೇಲೆ ಗಾಡಿ ಮೈಲೇಜ್ ಬಗ್ಗೆ ಮಾತಾಡೋಣ, ಓಕೆನಾ? ಇಲ್ಲಿ 9 ಏರ್ ಬ್ಯಾಗ್ ಇದೆ ಅಂತೆ. ನಾವು ಚೆಕ್ ಮಾಡೋಣ ಎಲ್ಲೆಲ್ಲಿದೆ ಅಂತ. ಒಂದು ಇಲ್ಲಿದೆ, ಓಕೆನಾ, ಒಂದಾಯಿತು. ಇನ್ನೊಂದು ಅಲ್ಲಿದೆ ನೋಡ್ಬೋದು, ಅಲ್ಲೊಂದಿದೆ. ಇನ್ನು 9 ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ. ಇಲ್ಲೊಂದಿದೆ ನೋಡಿ 3, ಈ ಕಡೆ ಒಂದು 4, ಇನ್ನೂ 5 ಅಲ್ಲೊಂದಿದೆ ಹಿಂದುಗಡೆ ನೋಡ್ಬೋದು ನೀವು. ಜೂಮ್ ಆಗ್ತೀನಿ ನೋಡಿ, ಇದು 6, ಅಲ್ಲೊಂದಿದೆ 7 ಆಯಿತು. ಇನ್ನೆರಡು ಎಲ್ಲಿದೆ ಅಂತ ಗೊತ್ತಿಲ್ಲವೇ.